ಇನ್ಮೇಲಿಂದ ನನ್ನ ಸೋದರತ್ತೆ ಮನೇಲಿ ಮೊದಲಿದ್ದ ಹಾಗೆ ಇರಬಾರ್ದು. ಲಾವಣ್ಯ ನಿಹಾರಿಕಾ ಮುಂದೆ ತಗ್ಗಿ ಬಗ್ಗಿ ಇರಲೇಬಾರ್ದು. ಧೈರ್ಯದಿಂದ ಗರ್ವದಿಂದ ಇರಬೇಕು. ಇಲ್ಲ ಅಂದ್ರೆ ನನ್ನ ಶ್ರೀಕರ್ನ ನಾನು ಪಡ್ಕೊಳಕ್ಕಾಗಲ್ಲ. ಏನಮ್ಮ ಯಾರ್ದೋ ಹೊಸಬ್ರು ಮನೆಗೆ ಬಂದ ಹಾಗೆ ನೋಡ್ತಾ ನಿಂತಿದ್ಯಲ್ಲ? ಬಾ ಬಾಮ್ಮ. ಅಲ್ಲಿ ನೋಡಿ, ಅಪ್ಪ ಅಮ್ಮ ಬಂದ್ರು. ತಾತ ಅವ್ರ ಜೊತೆ ಇನ್ಯಾರೋ ಬರ್ತಿರೋ ಹಾಗಿದ್ದಾರೆ. ಬಾಮ್ಮ. ನಾನ್ ಏನೋ ಆಗುತ್ತೆ ಅಂತ ಅನ್ಕೊಂಡಲ್ಲ, ಅದು ಇದೆ. ಮನೆ ಕಾಲಿಡ್ಬೇಡ ಅಂತ ತಡಿಬೇಕು. ಇರಿ ಅತ್ತೆ. ಮೋಸ ಮಾಡಿದ್ಲು ಅಂತ, ನಂಬಿಕೆ ದ್ರೋಹ ಮಾಡಿದ್ಲು ಅಂತ, ಅದನ್ನ ಸಹಿಸೋದಿಲ್ಲ ಅಂತ ನಿನ್ನೆ ಹೊರಗಡೆ ಕಳಿಸ್ತವ್ರು ಇವಾಗ ಹೋಗಿ ಹೇಗ್ ಕರ್ಕೊಂಡ್ ಬಂದ್ರಿ? ಅವನಿ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿದ್ವಮ್ಮ. ಅವನಿ ನಮಗ್ ಮಾಡಿರೋ ಒಳ್ಳೆದನ್ನ ಮರ್ತು ಹೋಗಕ್ಕಾಗಲ್ಲ. ನಮ್ ಮನ್ಸು ಅವನಿ ಮಾಡಿದ ತಪ್ಪಲ್ಲ ಅಂತ ಹೇಳ್ತು, ಅದಕ್ಕೆ ಕರ್ಕೊಂಡ್ ಬಂದ್ವಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮ. ನಿನ್ನೆ ನಿಮಗಿದ ಕೋಪಕ್ಕೆ ನಾನು ಅವನಿ ಬಗ್ಗೆ ಇನ್ನೇನು ಮಾತಾಡೋಕ್ಕಾಗಲಿಲ್ಲ. ಅವನಿ ನಮ್ಮ ಮನೇಲಿ ಇಲ್ಲದೆ ಇಲ್ದಿದ್ದಕ್ಕೆ ಮನೆ ಕಳೆನೇ ಹೋಗಿದೆ ಅಮ್ಮ. ಒಳಗಡೆ ಬಾ ಅವನಿ. ನಿನ್ನೆ ನಿಹಾರಿಕಾ ಅಪ್ಪ ಅಮ್ಮ ಮತ್ತೆ ವಿಕಾಸ್ ಬಂದು 2 ಮದ್ವೆಗಳು ಕ್ಯಾನ್ಸಲ್ ಆಗೋಗತ್ತೆ ಅಂತ ಬೆದರಿಸಿದ್ದಕ್ಕೆ ಭಯ ಪಟ್ಟು ಕರ್ಕೊಂಡ್ ಬಂದ್ಬಿಟ್ರ ಏನು? ನಾವು ಹಿರಿಯರು, ನಾವು ಏನ್ ಮಾಡಿದ್ರು ಎಲ್ಲ ರೀತಿಲಿ ಯೋಚನೆ ಮಾಡೇ ಮಾಡ್ತೀವಿ. ನಮ್ಗೆ ಅಡ್ಡಿ ಮಾಡದೆ ದೂರ ಸರ್ಕೊಳ್ಳಿ. ಅದ್ ಹಾಗಲ್ಲ ಅತ್ತೆ. ಅವನಿ ಮಾಡಿರೋ ಮೋಸದ ಬಗ್ಗೆ ನೀವ್ ಆಗ್ಲೇ ಮರ್ತು ಹೋಗಿ ಹೀಗ್ ಕರ್ಕೊಂಡ್ ಬರೋದು. ನೀನು ಕೂಡ ಇವ್ರ ಹಾಗೆ ಆಗ್ತಿದ್ಯಲ್ಲಮ್ಮ. ಒಳಗಡೆ ಬಂದ್ಮೇಲೆ ಮಾತಾಡ್ಕೊಳ್ಳೋಣ. ಅವನಿ ಬಾಮ್ಮ. ಈಗ ನಾನು ಈ ಮನೆ ಸೋದರ ಸೊಸೆಯಾಗಿ ಬಂದಿದ್ದೀನಿ. ನನಗೆ ಸಿಗ್ಬೇಕಾಗಿರೋ ಗೌರವ ಸಿಗ್ಲೇಬೇಕು. ಏನ್ ಯೋಚಿಸ್ತಿದ್ಯಾ ಅವನಿ? ಒಳಗಡೆ ಬಾ. ನಂದೊಂದು ಚಿಕ್ಕ ಆಸೆ. ಹೇಳಮ್ಮ. ಮೊದಲನೇ ಸಲ ಸೋದರ ಸೊಸೆಯಾಗಿ ಮನೆಯೊಳಗೆ ಕಾಲಿಡ್ತಾ ಇದ್ದೀನಿ. ನಿಹಾರಿಕಾ ಒಳ್ಳೆ ಮನ್ಸೊಳಾಗಿರೋದ್ರಿಂದ ನಿಹಾರಿಕಾ ಕೈಲಿ ಆರತಿ ಮಾಡಿಸಿದ್ರೆ ಸಂತೋಷ ಪಡ್ತೀನಿ. ನಾನ್ ಯಾಕೆ ಮಾಡ್ತೀನಿ? ಯಾಕೆ ಮಾಡಬಾರ್ದು? ನಾನ್ ಮಾಡಲ್ಲ. ಹಾ, ಇವ್ರು 3 ಜನ ಇದಾರಲ್ಲ, ಯಾರೋ ಒಬ್ರು ಮಾಡ್ತಾರೆ. ನನಗೇನಂಥ ಕರ್ಮ? ನಾನ್ ಮಾಡಲ್ಲ. ನನ್ ಕೈಲಾಗಲ್ಲ. ಸೇಮ್ ಫೀಲಿಂಗ್. ಯಾರನ್ನೂ ನಾನು ಕೇಳಲೇ ಇಲ್ಲ. ನಿಹಾರಿಕನ್ ಮಾತ್ರ ಕೇಳ್ದೆ. ಮನೆಗೆ ಸೊಸೆ ಆಗೋಳು ಮನೆ ಸೋದರ ಸೊಸೆಗೆ ಆರತಿ ಮಾಡಿದ್ರೆ ಒಳ್ಳೇದು ಅಂತ ಓದಿದ್ದೆ. ನೆನ್ಪಾಗ್ತಾ ಇಲ್ಲ. ನೆನ್ಪಾದಾಗ ಹೇಳ್ತೀನಿ.
ಸೋದರ್ ಸೊಸೆನ ಹೊರಗಡೆ ಬಿಸಿಲಲ್ಲೇ ನಿಲ್ಲಿಸ್ತೀರಾ? ಅಮ್ಮ ನಿಹಾರಿಕಾ, ನನ್ನ ಮಾತು ಕೇಳಿ ಆರತಿ ತಗೊಂಡ್ ಬಾಮ್ಮ. ಅತ್ತೆ, ಹೋಗಮ್ಮ. ಅವನಿ ನನ್ನ ತಂಗಿ ಮಗಳಮ್ಮ. ನನ್ನ ತಂಗಿ ಮಗಳು ಬಯಸಿರೋ ಬೇಡಿಕೆ ಅಂತ ದೊಡ್ಡ ಬೇಡಿಕೆ ಏನಲ್ವಲ್ಲ. ನಮ್ಮ ಮಾತನ್ನು ತೆಗೆದಾಕ್ಬೇಡಮ್ಮ. ಇನ್ ಮುಂದೆ ಮನೇಲಿ ಎಲ್ಲ ಚೆನ್ನಾಗಿ ನಡಿಬೇಕು ಅಂದ್ರೆ ನೀನೇ ದೃಷ್ಟಿ ತೆಗಿಬೇಕು. ಅಪ್ಪ ಅಮ್ಮನ ಕೈಯಿಂದ ಕೂಡ ಇಷ್ಟೆಲ್ಲ ಕೇಳಿಸ್ಕೋತಿದ್ಯಾ ಅಂದ್ರೆ ಅತ್ತೆ ಮಾವನ ಮೇಲೆ ನಿನಗೆ ಗೌರವ ಇಲ್ವಾ? ನಿಲ್ಸು. ದೃಷ್ಟಿ ತೆಗೆಯೋ ಪದ್ಧತಿ ಇದೇನಾ? ನಾಯಿ ಕಣ್ಣು, ನರಿ ಕಣ್ಣು ಎಲ್ಲ ಹೇಳ್ಬೇಕಲ್ವಾ? ನಾಯಿ ಕಣ್ಣು, ನರಿ ಕಣ್ಣು, ಬೀದಿಲ್ ಹೋಗೋರ್ ಕಣ್ಣು, ಮನೆಯವ್ರ ಕಣ್ಣು, ಮತ್ತೆ ನಿನ್ ದೃಷ್ಟಿ? ನನ್ ದೃಷ್ಟಿ ಎಲ್ಲರ ದೃಷ್ಟಿನೂ ಹೋಗ್ಲಿ. ನಾಯಿ ಕಣ್ಣು, ನರಿ ಕಣ್ಣು, ದಾರಿಲಿ ಹೋಗೋರ್ ಕಣ್ಣು, ಹಳ್ಳಿಯವ್ರ ಕಣ್ಣು, ಮನೇಲಿರೋರ್ ಕಣ್ಣು ಎಲ್ಲನೂ ಹೋಗ್ಬೇಕು. ಅವತ್ತಿನ ರಿವೆಂಜ್ ಇವತ್ತು ತೀರಿಸ್ಕೊಂಡೆ ಅಂತ ಆಯ್ತು. ಈಗ ಅವಕಾಶ ಸಿಕ್ಕಿರೋದಕ್ಕೆ ಹೀಗ್ ತೀರಿಸ್ಕೊಂಡೆ. ಒಳಗಡೆ ಬಾ. ಕೂತ್ಕೊಳ್ಳಮ್ಮ. ಇದೇನಪ್ಪ, ಏನೋ ಹೊಸಬ್ಳು ಅನ್ನೋ ಥರ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದೀರಾ? ನಮ್ಮನೇಲಿ ಬಿಟ್ಟಿ ತಿಂದು ಹೋದವಳೆ ಅಲ್ವಾ? ಈಗ ನನ್ನ ಸೋದರ ಸೊಸೆಯಾಗಿ ಮನೆಗೆ ಬಂದಿದ್ದಾಳೆ. ಮೊದಲಿನ ಹಾಗೆ ಮಾತಾಡೋಕೆ ಹೋಗ್ಬೇಡಿ. ನಿಹಾರಿಕಾ, ಇಲ್ಬಾ. ಬಿಸ್ಲಲ್ಲಿ ಬಂದಿದ್ದೀನಿ, ಸ್ವಲ್ಪ ಕುಡಿಯೋಕ್ ನೀರ್ ಕೊಡ್ತೀಯಾ? ಮಜ್ಜಿಗೆ ಏನು ಬೇಡ್ವಾ? ಅದನ್ ಕೊಟ್ರೂ ಪರವಾಗಿಲ್ಲ. ಹೋಗಮ್ಮ. ಹಾ, ಬರೀ ನೀರೇ ಸಾಕು. ಬಿಸ್ಲಲ್ ಬಂದಿದ್ಯಾ ಅಂದ್ರೇನು? ಎಸಿ ಕಾರಲ್ಲೇ ಬಂದೆ ಅಲ್ವಾ? ಅಯ್ಯೋ, ಹೊರಗಡೆ ಬಿಸಿಲು ಹೇಗಿದ್ಯೋ ನಿಮಗೆ ಗೊತ್ತಿಲ್ವಾ? ಎಸಿ ಎಲ್ಲಿಗೆ ಸಾಕಾಗತ್ತೆ? ಹೌದಮ್ಮ, ತುಂಬಾನೇ ಬಿಸಿಲಿದೆ. ಅಯ್ಯೋ, ತಗೋ. ಇದ್ರಲ್ಲಿ ಏನು ಮಿಕ್ಸ್ ಮಾಡಿಲ್ಲ ಅಲ್ವಾ? What do you mean? ಐ ಮೀನ್, ಸಕ್ಕರೆ ಆಗ್ಲಿ ನಿಂಬೆ ಹಣ್ಣಿನ ರಸ ಆಗ್ಲಿ ಮಿಕ್ಸ್ ಮಾಡಿಲ್ಲ ಅಲ್ವಾ ಅಂತ. ಅಯ್ಯೋ, ಯಾಕಷ್ಟು ಸೀರಿಯಸ್ ಆಗ್ತಿದ್ಯಾ? ಏನು ಹಾಕಿಲ್ಲ ಬಿಡು. ಥ್ಯಾಂಕ್ಸ್.
ಇನ್ನೊಂದು ಚಿಕ್ಕ ರಿಕ್ವೆಸ್ಟ್. ಹೇಳಮ್ಮ. ಕಾಲ್ ಒತ್ತು ಅಂತಾಳೇನೋ ನಿಮ್ ಸೋದ್ರ ಸೊಸೆ. ನೀನ್ ಸುಮ್ನೇರು. ನೀನ್ ಹೇಳಮ್ಮ. ಇದಕ್ ಮುಂಚೆ ನಾನ್ ನಿಮ್ ಸೋದರ ಸೊಸೆ ಅಂತ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಆಂಟಿ ಅಂಕಲ್ ಅಂತ ಕರೀತಾ ಇದ್ದೆ. ಈಗ ನಿಜ ಗೊತ್ತಾಗಿರೋದಕ್ಕೆ ನಾನ್ ನಿಮ್ಮನ್ನ ಅತ್ತೆ ಮಾವ ಅಂತ ಕರಿತೀನಿ. ಆಂಟಿ ಅಂಕಲ್ ಅಂತ ಕರೆದ್ರೆ ದೂರ ಆಗ್ಬಿಡ್ತೀವಿ. ನಾನು ರಿಲೇಷನ್ಸ್ನ ಫೀಲ್ ಆಗಬೇಕು ಅಂದರೆ ವರ್ಷೆಯಿಂದಲೇ ಕರಿಬೇಕು. ಹಾಗೆ ಕರಿಯಮ್ಮ, ನಾವು ಖುಷಿ ಪಡ್ತೀವಿ. ಎಲ್ಲರ ಮುಂದೆ ಒಂದ್ಸಲ ಕರಿಬೇಕು ಅನ್ನಿಸ್ತಾ ಇದೆ. ಕರಿಯಮ್ಮ. ಅತ್ತೆ, ಮಾವ, ಮುದ್ದಾದ ಈ ಮಾತಿಂದ ಎಷ್ಟು ಕಾಲ ದೂರ ಆಗಿದ್ವಮ್ಮ. ನೀನ್ ಹೀಗ್ ಕರೀತಿದ್ರೆ ಮನಸ್ಸಿಗೆ ಸಂತೋಷ ಆಗ್ತಿದೆ. ಹೌದಮ್ಮ, ಸುಜಾತಾಗೆ ನಮ್ಮ ಮೇಲೆ ಇನ್ನೂ ಕೋಪ ಇರೋದ್ರಿಂದ ನಮ್ಮನ್ನ ಹಾಗೆ ಕರೀಲಿಲ್ಲ. ನೀನ್ ಹೀಗೆ ಕರಿತಿದ್ರೆ ತುಂಬಾ ಆನಂದವಾಗ್ತಿದೆಯಮ್ಮ. ಇನ್ಮೇಲಿಂದ ಹಾಗೆ ಕರಿತೀನಿ ಮಾವ. ಹೀಗ್ ಕರೆಯೋದನ್ನೇ ಕಂಟಿನ್ಯೂ ಮಾಡ್ತೀನಿ ಅತ್ತೆ. ಅತ್ತೆ, ಸೊಸೆ ಆಗ್ತಿರೋಳು ನಾನ್ ಹಾಗೆ ಕರೆದ್ರೆ ಚೆನ್ನಾಗಿರುತ್ತೆ. ಆದ್ರೆ ಯಾರ್ಯಾರೋ ಕರೆದ್ರೆ ಏನ್ ಚೆನ್ನಾಗಿರುತ್ತೆ? ಸ್ವಂತ ಸೋದರ ಸೊಸೆನೆ ನೋಡಿ ಹಾಗಂತಿದೀಯಲ್ಲ ನಿಹಾರಿಕಾ. ಅಂದ್ರೆ ಸ್ವಂತದವರು, ಐ ಮೀನ್ ಬ್ಲಡ್ ರಿಲೇಷನ್ ಇರೋರು ಕರೆಯೋದಕ್ಕೂ ಹೊರಗಡೆಯವ್ರು ಕರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಶ್ರೀಕರ್, ನಿಹಾರಿಕಾ ಹೊರಗಿನವಳು ಹೇಗಾಗ್ತಾಳೆ? ಅವಳು ನಮ್ಮನೆ ಸೊಸೆ. ಏನೋ ಮಾತಿನ ವರ್ಷಗೆ ಹೇಳ್ದೆ ಅಮ್ಮ. ನೀನ್ ಹೋಗಿ ರೆಸ್ಟ್ ತಗೊಳಮ್ಮ. ನಾನು ಈ ಮನೆ ಜೊತೆ ಬ್ಲಡ್ ರಿಲೇಷನ್ ಇರೋಳು, ಗೆಸ್ಟ್ ಅಲ್ಲ. ಎಲ್ಲರೂ ನೆನಪಿಟ್ಕೊಳ್ಳಿ. ಇಲ್ಲಿ ಹುಲಿಯಾಗಿ ಕೂತಿದ್ಯಲ್ವಾ, ಇವಾಗ ಈ ಮನೆಯಲ್ಲಿ ಯುದ್ಧ ಇನ್ನೊಂದ್ ರೀತಿಲಿ ಶುರು ಆಗ್ತಿದೆ. ಯಾಕ್ ನಿಹಾರಿಕಾ ಹಾಗ್ ನೋಡ್ತಾ ಇದೆಯಲ್ಲ? ವಾಪಸ್ ಮನೆಗ್ ಕಾಲಿಟ್ಟಿದ್ದಕ್ಕೆ ಏನೋ ವಿಜಯ ಸಾಧಿಸ್ದ ಹಾಗೆ ತುಂಬಾ ಪೊಗರು ತೋರಿಸ್ತಿದ್ಯಾ ಅಲ್ವಾ? ತುಂಬಾ ಮೆರಿತಿದ್ಯಾ. ಕಮ್ ಬ್ಯಾಕ್ ಸೂಪರ್ ಆಗಿತ್ತು ಅಲ್ವಾ? ನೀನು ನಿನ್ ಗ್ಯಾಂಗ್ ಸೇರಿ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರಿ. ಆ ದೇವ್ರು ನನ್ನ ಮತ್ತೆ ಮನೆಗೆ ಕರ್ಸ್ಕೊಂಡ. ಯಾರು ಎಷ್ಟೇ ಸಲ ಎಷ್ಟು ಪ್ರಯತ್ನ ಮಾಡಿದ್ರು ನನ್ನ ಸೋದರತ್ತೆ ಮನೆಗೆ ನಾನು ಬರ್ತಾನೆ ಇರ್ತೀನಿ. ಈ ಸಲ ಹೊರಗಡೆ ಹೋಗಲ್ಲ. ಹಾ, ಇಲ್ಲೇ ಉಳ್ಕೊಂತೀನಿ. ನೀನ್ ಇಲ್ಲೇ ಉಳ್ಕೊಂಡ್ರೆ ನಾನ್ ನೋಡ್ತಾ ಸುಮ್ನಿರ್ತೀನಿ ಅನ್ಕೊಂಡಿದ್ಯಾ?
ಕಳೆನ ಕಿತ್ತಾಕಿ ಪಿಸ್ಸಾಕ್ತೀನಿ. ನಿನ್ ಕಳೆನೋ ಮುಳ್ಳನ್ ಗಿಡನೋ ಕಿತ್ತಾಕ್ಬೋದು, ಆದ್ರೆ ಆಲದ ಮರನ ಅಲ್ಲಾಡ್ಸೋಕ್ಕಾಗಲ್ಲ. ಈ ಮನೆ ಜೊತೆ ನನ್ನ ಅನುಬಂಧ ಅಷ್ಟು ಬಲವಾಗಿದೆ, ನಿನ್ನಿಂದಾಗಲ್ಲ. ಇನ್ನು ಪೊಗುರು ಮೆರೆಯೋದು ಅಂತೀಯಾ? ಬ್ಯಾಡ್ ಹ್ಯಾಬಿಟ್ಸ್ ಜೊತೆ ಹೊರಗಡೆಯಿಂದ ಬಂದಿರೋ ನಿನಗೆ ಅಷ್ಟಿರ್ಬೇಕಾದ್ರೆ ಸ್ವಂತ ಸೋದರ ಸೊಸೆ ನನಗೆಷ್ಟಿರ್ಬೇಕು ಡಿಯರ್? ಇರ್ಬೇಕಾಗಿರೋದ್ಕಿಂತ ಜಾಸ್ತಿ ಇದ್ರೆ ಅದು ತುಂಬಾ ಅಪಾಯ. ತಪ್ಪು ಮಾಡೋರು ಅಪಾಯಗಳ ಬಗ್ಗೆ ಭಯ ಪಡಬೇಕು. ನಾನು ಯಾಕೆ ಭಯ ಪಡ್ಲಿ? ಇದಕ್ಕೂ ಮುಂಚೆ ನಾನು ಸೋದರ ಸೊಸೆ ಅಂತ ಗೊತ್ತಿಲ್ಲದೆ ಇರೋದಕ್ಕೆ ನಾನು ಯಾವ ಕೆಲಸ ಮಾಡ್ಬೇಕಂದ್ರು ಯಾವ ಮಾತು ಹೇಳಬೇಕು ಅಂದ್ರು ನನಗೆ ಕೆಲವು ಮಿತಿ ಇದ್ದು ಅವಸರದಲ್ಲಿ ಮುಂದೆ ಬರೋದಕ್ಕಾಗ್ತಾ ಇರಲಿಲ್ಲ. ಈಗ ನನಗೆ ಯಾವುದೇ ಮಿತಿ ಇಲ್ಲ. ನಾನೀಗ ಓಪನ್ ಆಗಿ ಫೈಟ್ ಮಾಡ್ಬೋದು. ನೀನು ಎಷ್ಟೇ ಮಾಡಿದ್ರು ಮನೆಗೆ ಸೊಸೆ ಆಗೋಳನ್ ಮಾತ್ರ ದಾಟೋಕ್ಕಾಗಲ್ಲ. ಇವತ್ತು ನಿನಗೆ ಮರ್ಯಾದೆ ಜಾಸ್ತಿನೇ ಸಿಕ್ಕಿರಬಹುದು. ನಮ್ಮ ಮದುವೆ ಆದ್ಮೇಲೆ ನನಗೆ ಜಾಸ್ತಿ ರೈಟ್ಸ್ ಇರುತ್ತೆ. ಅಯ್ಯೋ ಮುದ್ದು ಹುಡುಗಿ, ಇನ್ನೂ ನೀನು ಭ್ರಮೆ ಪಡ್ತಾ ಇದ್ಯಾ? ಅಂದ್ರೆ ನೀನಿನ್ನು ಸೊಸೆ ಆಗ್ಬೇಕು ಅಲ್ವಾ? ಮುಹೂರ್ತನ ನಿರ್ಧರಿಸಿದ್ದಾರೆ, ಆಗದೆ ಹೋಗತ್ತಾ? ಹಸೆ ಮನೆ ಮೇಲೆ ಮದ್ವೆಗಳು ನಿಂತೋಗಿದೆ. ಮುಹೂರ್ತ ಇಡೋದು ತುಂಬಾ ದೊಡ್ಡ ವಿಷಯ ಏನಲ್ಲ. ನಮ್ಮ ಮದ್ವೆಗೆ ಮುಹೂರ್ತನ ನಿಶ್ಚಯಿಸಿದ್ಮೇಲೆ ಹೋಗಿದ್ಯಲ್ಲೇ, ಇವಾಗ ಏನ್ ನೋಡ್ಕೊಂಡು ಹೀಗ್ ಮೆರಿತಿದ್ಯಾ? ಅವ್ರವ್ರಿಗಿರ್ಬೇಕಾಗಿರೋ ಬಲ ಬಂಧ ಅವ್ರಿಗಿರತ್ತೆ. ಮಧ್ಯದಲ್ಲಿ ಬಂದಿರೋ ನಿನ್ನಂಥವಳು ಮಧ್ಯದಲ್ಲೇ ಹೋಗ್ತಾಳೆ. ಅಂದ್ರೆ ನಾನೀ ಮನೆಗೆ ಸೊಸೆ ಆಗಲ್ಲ ಅಂತ ಹೇಳ್ತಿದ್ಯಾ? ಆಗಲ್ಲ ಅಂತ ಬಾಂಡ್ ಬರ್ಕೊಡ್ತೀನಿ. ಆಗ್ತೀನಿ ಅಂತ ನಾನ್ ಬಾಂಡ್ ಬರ್ಕೊಡ್ತೀನಿ. ಚಿಕ್ಕ ಮಕ್ಳ ತರ ಮಾತಾಡ್ಬೇಡ ನಿಹಾರಿಕಾ. ನಾನ್ ಹೇಳಿದ್ದೆ ನಡೆಯತ್ತೆ ನೋಡು. ತುಂಬಾ ಬೇಗ ನೀನು ನನ್ನ ಈ ಮನೆಗೆ ಕರೆಸಿದ್ಯಾ. 6ನೇ ತಾರೀಕಿಗೆ ಮದುವೆ ಮುಹೂರ್ತ ನಿರ್ಧಾರ ಮಾಡಿದ್ದಾರೆ. ಅಷ್ಟರಲ್ಲಿ ನಿಹಾರಿಕ ನಿಜ ಸ್ವರೂಪ ಹೊರಗೆ ತರಿಸಿ ನನ್ನ ಈ ಮನೆ ಸೊಸೆಯಾಗಿ ಪರಿಚಯ ಮಾಡು. ಕೊನೆ ಉಸಿರಿರೋವರೆಗೂ ನಿನ್ ಸೇವೆ ಮಾಡ್ತಾ ಬದುಕ್ತೀನಿ. ಅಮ್ಮನವ್ರ ಹತ್ರ ಬಲ್ವಾಗಿ ಕೇಳ್ಕೊಂಡಿರೋ ಹಾಗಿದೆ. ಹೌದು ರೀ. ಕುಂಕುಮ ಸರಿಯಾಗಿಲ್ಲ, ಸರಿ ಮಾಡ್ಲಾ? ಯಾರಾದ್ರೂ ನೋಡಿದ್ರೆ? ನಾನು ಕುಂಕುಮ ಸರಿ ಮಾಡ್ತೀನಿ ಅಂತ ಹೇಳಿದ್ನೆ ಹೊರತು ಮುದ್ದೇನಾದ್ರೂ ಕೇಳದ್ನಾ? ಸಾಕು ನಿಲ್ಸ್ರಿ. ಸರಿ ಮಾಡ್ತೀನಿರೋ.
ಅಯ್ಯೋ ಸಾರಿ. ಇರು 1 ನಿಮಿಷ, ಹಾಗೆ ಅಲ್ಲಾಡ್ದೇನೆ ಇರೋ. ಗಾಳಿ ಊದ್ತೀನಿ, ಕಣ್ಣಿಂದ ಹೊರಗಡೆ ಹೋಗುತ್ತೆ.